ವೀಕ್ಷಕರೇ, ನಾವೀಗಾಗಲೇ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಯಾವ್ಯಾವ ಮುದ್ರಾಗಳನ್ನು ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಈ ಮುದ್ರಾಗಳಲ್ಲಿ ಮನೋಮುದ್ರಾ, ಕಾಯಮುದ್ರಾ, ಬಂಧ ಮುದ್ರಾ, ಈ ರೀತಿ ಮುದ್ರಾಗಳದ್ದು ಒಂದು ವಿಭಾಗ ಇದೆ. ಅದರಲ್ಲಿ ಕಾಯಮುದ್ರಾ ಅಂದರೆ ಪೋಶ್ಚರಲ್ ಮುದ್ರಾಸ್ ಅಂತ. ನಾವು ಇದುವರೆಗೂ ನೋಡಿದ್ದು ಹಸ್ತಮುದ್ರಾ. ಹಸ್ತಮುದ್ರಾ ಅಂದರೆ ಬರೀ ಕೈಯಲ್ಲಿ ಮಾಡುವಂಥ ಮುದ್ರಾಗಳು. ಸೊ ಇವತ್ತು ಇನ್ನೂ ಸಕ್ಕರೆ ಕಾಯಿಲೆನ ಕಡಿಮೆ ಮಾಡುವಂಥ ಕಾಯಮುದ್ರನ ಹಾಗೂ ಇನ್ನೊಂದು ಹಸ್ತಮುದ್ರಾ ಯಾವ ರೀತಿ ಮಾಡೋದು, ಅದರಲ್ಲಿ ವಿತ್ ಬ್ರೀದಿಂಗ್ ಅಂತ, ಅಂದರೆ ಉಸಿರಾಟ ಕ್ರಿಯೆಯ ಜೊತೆಗೆ ಮಾಡಿದಾಗ ಯಾವ ರೀತಿ ಇಫೆಕ್ಟ್ ಆಗುತ್ತೆ, ಸಂಪೂರ್ಣವಾಗಿ ಸಕ್ಕರೆ ಕಾಯಿಲೆಯಿಂದ ಅವರು ಯಾವ ಥರ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಕೆಲವರು ಮಂಡುಕಾಸನ ಅಂತಾರೆ. ಇದೊಂದು ಕೆಲವೊಂದು ಪೋಸ್ಚರ್ ಮಾಡಿಬಿಟ್ಟು ಮುದ್ರಾ ಮಾಡುವಂಥದ್ದು. ನಾವು ಮುದ್ರಾದಲ್ಲಿ ಈಗ ಚಿನ್ಮುದ್ರಾ ನೋಡಿದ್ವಿ, ಕೆಲವೊಂದು ಕಾಮನ್ನಾಗಿರುವಂಥ ಆಕಾಶ ಮುದ್ರಾ, ಪೃಥ್ವಿ ಮುದ್ರಾ, ಈ ರೀತಿ ನೋಡ್ತಾ ಬಂದ್ವಿ. ಅದರಲ್ಲಿ ಸಕ್ಕರೆ ಕಾಯಿಲೆಗೆ ಬೇಕಾಗುವಂಥ ಮುದ್ರಾಗಳು ಚಿನ್ಮುದ್ರಾ, ಅಗ್ನಿಮುದ್ರಾ, ಅಪಾನ ಮುದ್ರಾ ಹಾಗೂ ಪ್ರಾಣಮುದ್ರಾ, ಈ ಅಷ್ಟು ಮುದ್ರಗಳನ್ನು ನೋಡಿದ್ದೀವಿ. ಇವತ್ತು ಇನ್ನೊಂದು ಮುಷ್ಟಿಯನ್ನು, ಎರಡು ಮುಷ್ಟಿನ ಒಟ್ಟಿಗೆ ಇಟ್ಕೊಂಡು ಬ್ರಹ್ಮ ಮುದ್ರಾ ಮಾಡಿ ಅದನ್ನು ನಮ್ಮ ಹೊಟ್ಟೆ ರೀಜನಿಗೆ ಇಟ್ಕೊಂಡಾಗ ಪ್ಯಾಂಕ್ರಿಯಾಸ್ ಯಾವ ರೀತಿ ಆ್ಯಕ್ಟಿವೇಟ್ ಆಗುತ್ತೆ, ಆಗ ನಾವು ಉಸಿರಾಟದ ಕ್ರಿಯೆ ಯಾವ ರೀತಿ ಇರಬೇಕು, ಅದರಿಂದ ನಮ್ಮ ಸಕ್ಕರೆ ಕಾಯಿಲೆಯನ್ನು ಖಂಡಿತವಾಗಿಯೂ ಕಡಿಮೆ ಮಾಡ್ಕೋಬೋದು. ಅದನ್ನು ಅವರು ಪ್ರತಿನಿತ್ಯ 15ರಿಂದ ಸ್ಟಾರ್ಟ್ ಮಾಡಿ 30 ರೌಂಡ್, ಅಂದರೆ ಒಂದು ರೌಂಡ್ ಅಂದರೆ ಒಂದು ಸಲ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡೋದು ಒಂದು ರೌಂಡ್ ಅಂತಾರೆ. ಆ ರೀತಿ 15 ರೌಂಡ್ಸಿಂದ 30 ರೌಂಡ್ಸ್ವರೆಗೆ ಇದನ್ನು ಖಾಲಿ ಹೊಟ್ಟೆಲೇ ಮಾಡಬೇಕು. ಈ ರೀತಿ ಮಾಡಿದಾಗ ಯಾವ ರೀತಿ ನಮ್ಮ ಶುಗರ್ ಕಂಟ್ರೋಲ್ ಬರುತ್ತೆ ಅನ್ನೋದನ್ನು ನೋಡ್ತಾ ಬರೋಣ. ಈ ಸಕ್ಕರೆ ಕಾಯಿಲೆಗೆ ತುಂಬ ಸಿಂಪಲ್ಲಾಗಿ ಕೆಲವೊಂದು ಪೋಶ್ಚರ್ ಹಾಗೂ ಪ್ರಾಣಾಯಾಮ, ಮುದ್ರೆ ಈ ರೀತಿ ಕಾಂಬಿನೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದು ದಿನಕ್ಕೆ ಅರ್ಧ ಗಂಟೆಯಿಂದ 3/4 ಗಂಟೆ ನಿಮ್ಮ ಯೋಗ, ಧ್ಯಾನ ಹಾಗೂ ಈ ಮುದ್ರಾ ಅಭ್ಯಾಸಕ್ಕೆ ಇಟ್ಕೊಂಡ್ರೆ ಖಂಡಿತವಾಗಿ ಎಲ್ಲ ಔಷಧಿಗಳನ್ನು ಕಡಿಮೆ ಮಾಡಿ, ನೀವು ತುಂಬ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಅದನ್ನು ಆಟೋಮೆಟಿಕ್ಕಾಗಿ ಟೇಪರ್ ಡೌನ್ ಮಾಡಿಕೊಂಡು ಆಮೇಲೆ ನೀವು ನಿಧಾನವಾಗಿ ಆ ಮಾತ್ರೆಗಳನ್ನು ಕೂಡ ಬಿಡ್ಬೋದು. ನಿಮ್ಮ ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ತಾ ಇದ್ದು ಅದು ಕಡಿಮೆ ಆದಾಗ ನೀವು ಮಾತ್ರೆನ ಟೇಪರ್ ಡೌನ್ ಮಾಡ್ತಾ ಬರಬೇಕಾಗುತ್ತೆ. ಈ ಯೋಗ ಇರ್ಬೋದು ಅಥವಾ ನೀವು ಯಾವುದೇ ಚೆಕ್ ಮಾಡುವಾಗ ಪ್ರತಿಯೊಂದು ಗುರು ಮೂಲಕನೇ ಹೋದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆಂದರೆ ನಿಮಗೆ ಸಜೆಷನ್ಸ್ ಬೇಕಾಗುತ್ತೆ ಅಂಥ ಟೈಮಲ್ಲಿ. ಈಗ ನೋಡ್ತಾ ಇರೋದು ಬ್ರಹ್ಮ ಮುದ್ರದಲ್ಲಿ ಕೈಯನ್ನು ಇಟ್ಕೊಂಡು ಒಂದು ಬ್ರೀದಿಂಗ್ ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಶುಗರ್ ಲೆವೆಲ್ನ ಖಂಡಿತವಾಗಿ ಕಡಿಮೆ ಮಾಡ್ಕೋಬಹುದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ವೀಕ್ಷಕರೇ, ಈಗ ಬ್ರಹ್ಮ ಮುದ್ರನ ಯಾವ ರೀತಿ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಬ್ರೀದಿಂಗ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಮ್ಮ 4 ಬೆರಳುಗಳನ್ನು ಮಡಿಸಿ, ಹೆಬ್ಬೆರಳು ಒಳಗಡೆ ಇರಬೇಕು, ಮಡಿಸಿ ನಿಧಾನವಾಗಿ ಈ ರೀತಿ ಮಡಿಸಿ ಇಟ್ಕೊಂಡು ಕೈಯನ್ನು ಕಂಪ್ಲೀಟ್ ನಿಮ್ಮ ಹೊಟ್ಟೆ ರೀಜನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ, ಆ ಪೊಸಿಷನ್ನಿಗೆ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳೋದು, ನಿಧಾನವಾಗಿ ಬಿಡ್ತಾ ಮುಂದಕ್ಕೆ ಬಗ್ತಾ ಬರಬೇಕು. ಮುಂದೆ ಬಗ್ಗಿ ಇನ್ನು ಈ ರೀತಿ ಮುಂದೆ ಬಗ್ಗಿದಾಗ ಆ ಮುಷ್ಟಿ ಇಟ್ಟಿರ್ತೀವಲ್ಲ ಅದು ನಮ್ಮ ಪ್ಯಾಂಕ್ರಿಯಾಸ್ ರೀಜನಿಗೆ ಒತ್ತಡವನ್ನು ಬೀಳ್ತಾ ಬರುತ್ತದು ಇಟ್ಟಾಗ. ಈ ರೀತಿ ಬೀಳೋದ್ರಿಂದ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಬಗ್ಗಿದಾಗ ಅಲ್ಲಿ ಉಸಿರಾಡಬಾರ್ದು, ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬರಬೇಕು. ಸ್ಲೋ, ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಮೇಲೆ ಬರೋದು. ಇದು 1 ರೌಂಡ್ ಆಯಿತು. ಈ ರೀತಿ 15ರಿಂದ 30 ರೌಂಡ್ ಮಾಡ್ತಾ ಬರಬೇಕು. ಬ್ರೀದ್ ಇನ್, ಸ್ಲೋ ಉಸಿರು ತೆಗೆದುಕೊಳ್ಳಿ, ಮುಷ್ಟಿ ಫುಲ್ ಕೆಳಗಡೆ ಇರಲಿ. ಬ್ರೀದ್ ಔಟ್, ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮುಂದಕ್ಕೆ ಬಗ್ತಾ ಹೋಗಿ. ಅಲ್ಲಿ ಉಸಿರಾಡಬಾರ್ದು, ಸ್ವಲ್ಪ ಮಾತ್ರ ಹೋಲ್ಡ್ ಮಾಡಿದರೆ ಸಾಕಾಗುತ್ತೆ. ತಲೆ ಕಂಪ್ಲೀಟಾಗಿ ನೆಲಕ್ಕೆ ಬರಬೇಕು ಅಂತಿಲ್ಲ, ಸ್ವಲ್ಪ ಮಟ್ಟಿಗೆ ನೆಲದ ಹತ್ತಿರ ಬಂದರೆ ಸಾಕಾಗುತ್ತೆ. ಬ್ರೀದ್ ಇನ್, ವಾಪಸ್ ಉಸಿರು ತಗೊಳ್ತಾ ಮೇಲಕ್ಕೆ ಬರೋದು. ಬ್ರೀದ್ ಔಟ್, ರಿಲ್ಯಾಕ್ಸ್ ಮಾಡೋದು. ಈ ರೀತಿ ಮಾಡಿದ್ಮೇಲೆ ಇದರಲ್ಲೇ ಇನ್ನೊಂದು ವೇರಿಯೇಷನ್ಸ್ ಮಾಡಬೇಕಾಗುತ್ತೆ. ಈಗ ಬ್ರಹ್ಮ ಮುದ್ರದಲ್ಲಿ ನಾವು ಕೈ ಇಟ್ಟಿರ್ತೀವಲ್ಲ ಅದನ್ನು ತಿರುಗಿಸಿ ಇಟ್ಕೊಳ್ಳೋದು, ಆಗ ಸ್ವಲ್ಪ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಅದು ಕೂಡ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಫುಲ್ ಕೆಳಗಡೆ ಹೊಟ್ಟೆ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿ ಇಟ್ಟು ಉಸಿರು ತಗೊಳ್ಳೋದು, ಸ್ಲೋ ಉಸಿರು ತೆಗೆದುಕೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗೋದು.
ಇವಾಗ ಹೊಟ್ಟೆ ರೀಜನಿಗೆ ಮತ್ತೆ ಪ್ರೆಷರ್ ಬೀಳುತ್ತೆ. ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬರೋವಂಥದ್ದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬರೋದು. ಪೂರ್ತಿ ಉಸಿರು ತೆಗೆದುಕೊಂಡಾದಮೇಲೆ ಉಸಿರು ಬಿಡ್ತಾ ಮತ್ತೆ ಕೆಳಗೆ ಬರೋದು. ಸ್ಲೋಗಿ ಉಸಿರು ಬಿಡ್ತಾ ಮುಂದಕ್ಕೆ ಬನ್ನಿ. ಮುಂದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಗ್ಗಿ ಕೂತ್ಕೋಬೇಕು. ಅಲ್ಲಿ ಉಸಿರಾಡೋಂಗಿಲ್ಲ. ಆಮೇಲೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬರುವಂಥದ್ದು. ರಿಲ್ಯಾಕ್ಸ್. ಇವಾಗ ರಿಲ್ಯಾಕ್ಸ್ ಮಾಡೋದು. ಈ ರೀತಿ ನಿಮಗೆ ಒಂದು 5 ರೌಂಡಿಂದ ಮೊದಲು ಸ್ಟಾರ್ಟ್ ಮಾಡ್ಕೋಬೇಕು. 5 ರೌಂಡು 10 ರೌಂಡು ಈ ರೀತಿ ಮಾಡಿ 15ರಿಂದ 30 ರೌಂಡ್ವರೆಗೆ ಇದನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ತುಂಬ ಜನಕ್ಕೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ಪರ್ಟಿಕ್ಯುಲರ್ ಪೋಶ್ಚರನ್ನು ಅಥವಾ ಈ ಪ್ರಾಣಾಯಾಮನ ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿಗೆ ಪ್ರೆಷರ್ ಬೀಳೋ ಅಂಥದ್ದು. ಸುಖಾಸನದಲ್ಲಿ ಕೂತ್ಕೊಂಡ್ರೆ ಪ್ರೆಷರ್ ಬೀಳೋಲ್ಲ. ಅಂಥವರಿಗೆ, ಕೆಳಗಡೆ ಕೂತ್ಕೊಳ್ಳೋಕ್ಕೆ ಆಗದೇ ಇರೋರಿಗೆ ಅಥವಾ ಮಂಡಿ ನೋವಿನ ತೊಂದರೆ ಇರೋರಿಗೆ, ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗದೇ ಇರೋರು ಚೇರಲ್ಲಿ ಕೂತ್ಕೊಂಡು ಕಾಲನ್ನು ಕೆಳಗೆ ಬಿಟ್ಟು ಸೇಮ್ ಇದೇ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡು ಬರಬೇಕಾಗತ್ತೆ. ಇಷ್ಟು ಸಿಂಪಲ್ ಆಗಿದೆ. ಆದರೆ ಇದನ್ನು ದಿನನಿತ್ಯ ನೀವು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಅಪ್ ಟು 30 ಕೌಂಟ್ಸ್ವರೆಗೆ ನೀವು ಮಾಡ್ಬೋದು. ದಿನದಲ್ಲಿ 2 ಸಲ ಮಾಡಿದರೂ ಕೂಡ ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದರಿಂದ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗಿ ಇದು ಸಕ್ಕರೆ ಕಾಯಿಲೆನ ನಿಯಂತ್ರಣಗೊಳಿಸ್ತಾ ಬರುತ್ತೆ. ವೀಕ್ಷಕರೇ, ಈ ಮುದ್ರಾ ಬ್ರಹ್ಮ ಮುದ್ರಾ ಅಂತ ಕರಿತೀವಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ದೀರಾ. ಇನ್ನೊಂದು ಮುದ್ರಾ ಕಾಯ ಮುದ್ರಾ. ಈ ಕಾಯ ಮುದ್ರಾ ಅಂದರೆ ಫಿಸಿಕಲ್ ಪೋಶ್ಚರ್ಸ್. ಇವಾಗ ನೀವು ನೋಡಿದಂಥ ಬ್ರಹ್ಮ ಮುದ್ರಾ ಮಾಡಿಕೊಂಡು ಉಸಿರಾಡೋ ಕ್ರಿಯೆಯನ್ನು ನೋಡಿದ್ದೀರಾ. ಅದನ್ನು ಮಾಡಲಿಕ್ಕೆ ಮತ್ತೆ ಅದಕ್ಕೆ ಬೇರೆ ತುಂಬ ಏನು ರೂಲ್ಸ್ ಇರೋದಿಲ್ಲ. ಆದರೆ ಖಾಲಿ ಹೊಟ್ಟೆಲ್ಲೇ ಮಾಡಬೇಕಾಗುತ್ತೆ. ನೀವು ಊಟದ ನಂತರ ಅಂದರೆ 4 ಅವರ್ಸ್ ಗ್ಯಾಪ್ ಇರಬೇಕು. ತಿಂಡಿ ಆ ಥರ ಕಡಿಮೆ ತೊಗೊಂಡಿದ್ರೆ 2 ಅವರ್ಸ್ ಗ್ಯಾಪ್ ಇದ್ದರೆ ಸಾಕಾಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಕಣ್ಣು ಮುಚ್ಚಿರಬೇಕು ಅಂತ ಏನಿಲ್ಲ, ಕಣ್ಣು ಬಿಟ್ಕೊಂಡು ಮಾಡ್ಬೋದು. ಬಟ್ ಯಾವುದೇ ಉಸಿರಾಟ ಕ್ರಿಯೆ ಕಣ್ಣು ಮುಚ್ಚಿ ಮಾಡಿದರೆ ಇಫೆಕ್ಟ್ ಜಾಸ್ತಿ ಇರೋದ್ರಿಂದ ಕಣ್ಣು ಮುಚ್ಕೊಂಡು ಮಾಡಿದ್ರೆ ಒಳ್ಳೆಯದು. ಹಾಗೆ ನೀವು ಚೇರಲ್ಲಿ ಕೂತು ಮಾಡುವಾಗ ನಿಮ್ಮ ಪೊಸಿಷನ್ನೆಲ್ಲ ಸ್ವಲ್ಪ ಬೆನ್ನು ನೇರ ಆಗಿರಬೇಕು. ಕೆಳಗೆ ಕೂತಾಗಲೂ ಕೂಡ ಯಾವುದೇ ನೀವು ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಎಲ್ಲದಕ್ಕೂ ಬೆನ್ನು ನೇರವಾಗಿದ್ದರೆ ಜಾಸ್ತಿ ಇಫೆಕ್ಟ್ ಇರುತ್ತೆ. ಹಾಗೆ ನಿಮಗೆ ಇದನ್ನು ಪ್ರಾಕ್ಟೀಸ್ ಮಾಡುವಾಗ ನಿಧಾನವಾಗಿ ಗುರು ಮೂಲಕ ಕಲ್ತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ನಂತರ ಇನ್ನೊಂದು ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಕಾಯಮುದ್ರನೂ ತಗೊಳ್ಬೋದು. ಕಾಯಮುದ್ರ ಅಂದರೆ ಅದು ಫಿಸಿಕಲ್ ಪೋಶ್ಚರ್. ಆ ಪೋಶ್ಚರ್ನ ನಿಧಾನವಾಗಿ ಮಾಡುವಂಥದ್ದು. ಅದರಲ್ಲಿ ಒಂದು ಮುದ್ರಾ ವಿಪರೀತ ಕರಣಿ ಮುದ್ರಾ ಅಂತ ಕರೀತಾರೆ. ಇದು ತುಂಬ ಮುಖ್ಯವಾದದ್ದು. ಬರೀ ಸಕ್ಕರೆ ಕಾಯಿಲೆಗಲ್ಲ, ಜನರಲ್ ಹೆಲ್ತ್ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಟು ಹೆಡ್ ಏನೇ ಪ್ರಾಬ್ಲಮ್ಸ್ ಬಂದರು ನಮಗೆ ಸರ್ವಾಂಗಾಸನದಲ್ಲಿ ಯಾವ ಇಫೆಕ್ಟ್ ಸಿಗುತ್ತೆ, ಸರ್ವ ಅಂಗ ಆಸನ ಅಂತ ಕರಿತೀವಿ. ಅಂದರೆ ಎಲ್ಲ ಬಾಡಿ ಪಾರ್ಟ್ಸ್ದು ಕೂಡ ಆ್ಯಕ್ಟಿವೇಟ್ ಆಗಲಿಕ್ಕೆ ಇರೋವಂಥ ಒಂದು ತುಂಬ ಮುಖ್ಯವಾದ ಆಸನ. ಅದೇ ಪೋಶ್ಚರನ್ನು ಹೋಲುತ್ತೆ ಇದು ವಿಪರೀತ ಕರ್ಣಿ ಮುದ್ರಾ. ಈ ಮುದ್ರನ 1 ನಿಮಿಷ 2 ನಿಮಿಷ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ಮೊದಲು ಇದು ಮಾಡಲಿಕ್ಕೆ ಆಗದೇ ಇರುವಾಗ ಏನಾದರೂ ದಿಂಬು ಅಥವಾ ಈ ರೀತಿ ಒಂದು ಸಪೋರ್ಟ್ ತಗೊಂಡು ಅಥವಾ ಗೋಡೆಯ ಸಪೋರ್ಟ್ ಕೂಡ ತಗೊಂಡು ಈ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಈ ವಿಪರೀತ ಕರ್ಣಿ ಮುದ್ರನ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ. ವೀಕ್ಷಕರೇ, ಈ ವಿಪರೀತ ಕರ್ಣಿ ಮುದ್ರನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಒಂದು ಮಲಗಿ ಮಾಡುವಂಥ ಒಂದು ಪೋಶ್ಚರ್. ಇದು ಮೊದಲು ನೇರವಾಗಿ ಮಲಗಿಕೊಂಡು ಒಂದು ಉಸಿರಾಟ ನಿಧಾನವಾಗಿ ಉಸಿರು ತಗೊಂಡು ಬಿಟ್ಟು, ನಂತರ ನಿಧಾನವಾಗಿ 2 ಕಾಲನ್ನು ಒಟ್ಟಿಗೆ ಎತ್ತುತ್ತಾ ಬರಬೇಕು. 30 ಡಿಗ್ರಿ, 60, 90 ಈ ರೀತಿ ನಿಧಾನವಾಗಿ ಕಾಲನ್ನು ಎತ್ತಬೇಕಾಗುತ್ತೆ. ಎತ್ತಿ ನಂತರ ಹಿಪ್ ರೀಜನ್ನ ನಿಧಾನವಾಗಿ ಲಿಫ್ಟ್ ಮಾಡ್ತಾ ಬರಬೇಕು. ಸ್ವಲ್ಪ ಮಟ್ಟಿಗೆ ಲಿಫ್ಟ್ ಮಾಡಿ ಕಾಲನ್ನು ಸ್ವಲ್ಪ ಮಟ್ಟಿಗೆ ಕೆಳಗಡೆ ತರಬೇಕು. ಇದರಲ್ಲಿ ಮುಖ್ಯವಾಗಿ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗೋದು ಹಾಗೂ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಆ್ಯಕ್ಟಿವೇಟ್ ಆಗೋದ್ರಿಂದ ಹೈಪೋಥೈರಾಯ್ಡಿಸಮ್ ಈ ರೀತಿ ತೊಂದರೆಗೆ ಹಾಗೂ ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಮುಖ್ಯವಾದ ಒಂದು ಪೋಶ್ಚರಲ್ ಮುದ್ರಾ. ಇದು ನಮ್ಮ ದೇಹಕ್ಕೆ ರಕ್ತ ಪರಿಚಲನೆ ಆಪೋಸಿಟ್ ಡೈರೆಕ್ಷನಲ್ಲಿ ಆಗ್ತಾ ಬರುತ್ತೆ. ಬೆರಳಿಂದ ಇಡೀ ಬಾಡಿ ಪಾರ್ಟ್ಸಿಗೆ ಉಲ್ಟಾ ಡೈರೆಕ್ಷನಲ್ಲಿ. ಸೊ ಇದನ್ನು ಮಾಡೋದ್ರಿಂದ ವೆರಿಕೋಸ್ ವೇನ್ ಪ್ರಾಬ್ಲಮ್ಮಿಂದ ಹಿಡಿದು ಟು ಹೆಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೃದಯಕ್ಕೆ, ಶ್ವಾಸಕೋಶದ ತೊಂದರೆಗೆ ಎಲ್ಲದೂ ಕೂಡ ತುಂಬ ಮುಖ್ಯವಾದ ಮುದ್ರಾ. ಇದನ್ನು 1 ನಿಮಿಷದವರೆಗೆ ಈ ಥರ ಸ್ಟೇ ಮಾಡಬೇಕಾಗತ್ತೆ.
ರಿಲ್ಯಾಕ್ಸ್. ನಿಧಾನವಾಗಿ ಕಾಲನ್ನು ಕೆಳಗಡೆ ಬಿಟ್ಟು 90ಇಂದ 30ವರೆಗೆ ಹೋಗಿ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ ಶವಾಸನದ ಪೋಶ್ಚರಿಗೆ ಬರಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋದು ಬಿಡೋದು ಮಾಡಿಕೊಂಡು ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಪೋಶ್ಚರಲ್ ಮುದ್ರಾ ಮಾಡೋದ್ರಿಂದ ಯಾವ ರೀತಿ ಎಷ್ಟೊಂದು ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು, ಅಥವಾ ನೀವು ಮಂಡುಕಾಸನದಲ್ಲಿ ಅಂದರೆ ವಜ್ರಾಸನದಲ್ಲಿ ಕೂತ್ಕೊಂಡು ಬ್ರಹ್ಮ ಮುದ್ರಾ ಮಾಡೋದ್ರಿಂದ ಸಕ್ಕರೆ ಕಾಯಿಲೆನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಷ್ಟೊಂದು ಒಳ್ಳೆಯ ಹಾಗೂ ತುಂಬ ಸಿಂಪಲ್ ಆಗಿರೋ ವಿಧಾನ ಅನ್ನೋದನ್ನು ನೋಡಿದ್ದೀರಾ. ಇದನ್ನು ನಿಧಾನವಾಗಿ ಗುರು ಮೂಲಕ ಕಲಿತು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಲಿಕ್ಕೆ ಕೂಡ ಖಾಲಿ ಹೊಟ್ಟೆಲಿ ಅಥವಾ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ರೀತಿ 2 ಸಲ ಮಾಡಿದ್ರೆ ತುಂಬ ಉತ್ತಮವಾದ ಫಲಿತಾಂಶ ಸಿಗುತ್ತೆ.